ಹಾಯ್ ಎವ್ರಿವನ್, ಈ ವಿಡಿಯೋದಲ್ಲಿ ನಾವು ವಿಲಿಯಂ ಶೇಕ್ಸ್ಪಿಯರ್ ಅವರ ಸಾನೆಟ್ 65 ಡಿಸ್ಕಷನ್ ಮಾಡ್ತೇವೆ. ಸಮಯ ಅಂತಕ್ಕಂಥದ್ದು ಎಷ್ಟೊಂದು ಸ್ಟ್ರಾಂಗ್ ಆಗಿರುತ್ತೆ, ಎಷ್ಟೊಂದು ಪವರ್ಫುಲ್ ಆಗಿರುತ್ತೆ. ಬಟ್ ಆ ಒಂದು ಪವರ್ಫುಲ್ಲನ್ನು ಯಾವ ರೀತಿ ಪೊಯೆಟ್ರಿ ಅಂತಕ್ಕಂಥದ್ದು ಡಿಫೀಟ್ ಮಾಡಬಲ್ಲದು ಅಂತಕ್ಕಂತಹ ಒಂದು ಥೀಮನ್ನು ಈ ಒಂದು ಸಾನೆಟ್ ಒಳಗೊಂಡಿದೆ. ಈ ಒಂದು ಸಾನೆಟ್ನ ಸಮರಿಯನ್ನು ಪಾಯಿಂಟ್ ವೈಸ್ನ ನಿಮಗೆ ಇಲ್ಲಿ ಕೊಡ್ತಾ ಇದ್ದೇನೆ. ಫಸ್ಟ್ ಪಾಯಿಂಟ್ ನೋಡಿ, William Shakespeare's Sonnet 65 is a poem that explores the idea that time destroys everything, including beauty and love, and that only poetry can preserve them. ಎಸ್ ನೋಡಿ, ಮೊದಲಿಗೆ ಹೇಳಿದಾಗೆ ಈ ಒಂದು ಸಮಯ, ಟೈಮ್ ಅಂತಕ್ಕಂಥದ್ದು ಎಷ್ಟೊಂದು ಪವರ್ಫುಲ್ ಅನ್ನೋದನ್ನು ನಾವು ಇಲ್ಲಿ ನೋಡ್ತೇವೆ. ಆ ಒಂದು ಟೈಮ್ ಏನಿದೆನೋ ಅದು ಎಲ್ಲವನ್ನು ಡಿಸ್ಟ್ರಾಯ್ಸ್ ಅಂದರೆ ನಾಶಪಡಿಸ್ತಕ್ಕಂಥದ್ದು ಅಂತೇಳಿ. ಸೊ ಎಲ್ಲವನ್ನು, ಎವ್ರಿಥಿಂಗ್ ಅಂದರೆ ಎಲ್ಲವನ್ನು ನಾಶ ಮಾಡ್ತಕ್ಕಂತಹ ಸಾಮರ್ಥ್ಯ ಈ ಒಂದು ಸಮಯಕ್ಕಿದೆ. ಬ್ಯೂಟಿ ಮತ್ತು ಲವ್ ಇವುಗಳನ್ನು ಕೂಡ ಇನ್ಕ್ಲೂಡಿಂಗ್ ಅಂದರೆ ಒಳಗೊಂಡಂತೆ ಅದೆಲ್ಲವನ್ನು ನಾಶ ಮಾಡುತ್ತೆ. ಬ್ಯೂಟಿ ಇದು ಪರ್ಮನೆಂಟ್ ಅಲ್ಲ, ಇವತ್ತಿರ್ತಕ್ಕಂಥದ್ದು ನಾಳೆ ಅದೇ ಬ್ಯೂಟಿ ಉಳ್ಕೊಳ್ಳುತ್ತೆ ಅನ್ನಲಿಕ್ಕೆ ಗ್ಯಾರಂಟಿ ಇಲ್ಲ. ದಿನ ಕಳೆದಂತೆ ಆ ಒಂದು ಸೌಂದರ್ಯ ಹಾಳಾಗ್ತಾ ಹೋಗುತ್ತೆ. ಅದೇ ರೀತಿ ಲವ್ ಅಥವಾ ಪ್ರೀತಿ ಅಂತಕ್ಕಂಥದ್ದು ಕೂಡ ಅದು ಶಾಶ್ವತ ಆಗಿ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಮಯ ಏನು ಮಾಡುತ್ತೆ ಅಂದರೆ ಇವೆಲ್ಲವನ್ನು ಕೂಡ ನಾಶಪಡಿಸಬಲ್ಲದು. ಆದರೆ ಆ ಸಮಯಕ್ಕೆ ಒಂದನ್ನು ಮಾತ್ರ ನಾಶಪಡಿಸಲಿಕ್ಕೆ ಆಗೋದಿಲ್ಲ. ಅದೇನಪ್ಪ ಅಂದರೆ ಓನ್ಲಿ ಪೊಯೆಟ್ರಿ ಕ್ಯಾನ್ ಪ್ರಿಸರ್ವ್ ದೆಮ್. ಅಂದರೆ ಈ ಪೊಯೆಟ್ರಿ ಅಥವಾ ಪೋಯಮ್ ಅಥವಾ ನಾವು ಯಾವುದೇ ಒಂದು ಲಿಟ್ರೇಚರ್ ಅಥವಾ ಸಾಹಿತ್ಯ ಅಂತ ಇಲ್ಲಿ ಅರ್ಥ ಮಾಡ್ಕೋಬೋದು, ಅದು ಮಾತ್ರ ಶಾಶ್ವತವಾಗಿರುತ್ತೆ. ಆ ಒಂದು ಪೊಯೆಟ್ರಿಯನ್ನು ಈ ಒಂದು ಟೈಮ್ ಅಂತಕ್ಕಂಥದ್ದು ನಾಶಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಪೊಯೆಟ್ ಅವರು ಈ ಒಂದು ಸಾನೆಟ್ ಮೂಲಕ ನಿರೂಪಿಸ್ತಾ ಇದ್ದಾರೆ. ನೋಡಿ, ಈ ಒಂದು ಒಟ್ಟಾರೆ ಸಾನೆಟ್ನ ಥೀಮ್ ಏನಿದೆನೋ ಅಥವಾ ಮೀನಿಂಗ್ ಏನಿದೆನೋ ಈ ಒಂದು ಫಸ್ಟ್ ಪಾಯಿಂಟಲ್ಲಿನೇ ನಿಮಗೆ ಕವರ್ ಆಗಿ ಹೋಗುತ್ತೆ. ಸೊ ಇದನ್ನು ಪ್ರೂವ್ ಮಾಡಲಿಕ್ಕೆ ನಮ್ಮ ಪೊಯೆಟ್ ಅಂದರೆ ಸಮಯ ಅಂತಕ್ಕಂಥದ್ದು ಎಷ್ಟೊಂದು ಪವರ್ಫುಲ್ ಅನ್ನಲಿಕ್ಕೆ ಕೆಲವೊಂದಿಷ್ಟು ರೀಸನ್ಸ್ಗಳನ್ನು ಕೊಡ್ತಾರೆ. ಅದೇ ರೀತಿ ಕೊನೆ ಭಾಗದಲ್ಲಿ ಅವರು ಪೊಯೆಟ್ರಿ ಅಂತಕ್ಕಂಥದ್ದು ಈ ಸಮಯವನ್ನು ಯಾವ ರೀತಿ ಗೆಲ್ಲಬಲ್ಲದು ಅನ್ನೋದನ್ನು ಕೂಡ ಕೊನೆಗೆ ಅವರು ಹೇಳ್ತಾರೆ. ಸೆಕೆಂಡ್ ಪಾಯಿಂಟ್ ನೋಡಿ, The poem is about the destructive power of time. ಎಸ್, ಡಿಸ್ಟ್ರಕ್ಟಿವ್ ಅಂದರೆ ನಾಶಪಡಿಸ್ತಕ್ಕಂಥದ್ದು ಅಂತೇಳಿ ಏನನ್ನು ನಾವು ಮೊದಲಿಗೆ ಡಿಸ್ಕಷನ್ ಮಾಡಿದ್ವೋ ಅದೇ ಒಂದು ಪವರ್ ಅಂತ ಅರ್ಥ ಮಾಡ್ಕೋಬೋದು. ಆ್ಯಂಡ್ ಹೌ ನಥಿಂಗ್ ಇನ್ ದ ಯೂನಿವರ್ಸ್ ಈಸ್ ಪರ್ಮನೆಂಟ್. ಎಸ್, ಆ ಸಮಯ ಅಂತಕ್ಕಂಥದ್ದು ಯಾವ ರೀತಿ ಎಲ್ಲವನ್ನ ನಾಶ ಮಾಡಬಲ್ಲದು. ಹೌ ನಥಿಂಗ್ ಅಂದರೆ ಯಾವುದೂ ಕೂಡ ಇಲ್ಲಿ ಶಾಶ್ವತ ಅಲ್ಲ. ಯೂನಿವರ್ಸ್ ಅಂದರೆ ನಮ್ಮ ಒಂದು ವಿಶ್ವ ಅಂತ ನಾವು ಅರ್ಥ ಮಾಡ್ಕೋಬೋದು. ಸೊ ಈ ಒಂದು ವಿಶ್ವದಲ್ಲಿ ಸಮಯದ ಮುಂದೆ ಯಾವುದು ಕೂಡ ಸದೃಢವಾಗಿ ನಿಲ್ಲಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವುದೂ ಕೂಡ ಇಲ್ಲಿ ಪರ್ಮನೆಂಟ್ ಅಥವಾ ಶಾಶ್ವತ ಅಲ್ಲ ಅಂತೇಳಿ ಪೊಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಥರ್ಡ್ ಪಾಯಿಂಟ್, ದ ಪೋಯಮ್ ಈಸ್ ಅ ಪಾರ್ಟ್ ಆಫ್ ಶೇಕ್ಸ್ಪಿಯರ್ಸ್ ಫೇರ್ ಯೂತ್ ಸಾನೆಟ್ಸ್ which are a series of poems addressed to a young man. ಎಸ್ ನೋಡಿ, ವಿಲಿಯಂ ಶೇಕ್ಸ್ಪಿಯರ್ ಅವರು ಏನು ಸಾನೆಟ್ಗಳನ್ನು ಬರೆದಿದ್ದಾರೋ ಅದರಲ್ಲಿ ಕೆಲವೊಂದಿಷ್ಟು ಸಾನೆಟ್ಸ್ಗಳನ್ನು ಈ ಒಂದು ಫೇರ್ ಯೂತ್ ಸಾನೆಟ್ಸ್ ಅಂತೇಳಿ ಕರೀತಾರೆ. ಸೊ ಅಲ್ಲಿ ಅನೇಕ ಸಾನೆಟ್ಗಳನ್ನು ಅವರು ಈ ಒಂದು ಸೀರೀಸಲ್ಲಿ ಬರೆದಿದ್ದಾರೆ. ಅಡ್ರೆಸ್ಡ್ ಟು ಅ ಯಂಗ್ ಮ್ಯಾನ್. ಯಂಗ್ ಮ್ಯಾನ್ ಅಂದರೆ ಒಬ್ಬ ಹರೆಯದ ಅವರ ಫ್ರೆಂಡ್ ಇರ್ಬೋದು. ವಿಲಿಯಂ ಶೇಕ್ಸ್ಪಿಯರ್ ಅವರ ಒಬ್ಬ ಫ್ರೆಂಡ್ಗೆ ಎಲ್ಲ ಪೋಯಮ್ಗಳನ್ನು ಕುರಿತು ಅವರು ಬರೆದಿದ್ದಾರೆ. ಇನ್ನು ಅವರು ಈ ಒಂದು ಪೋಯಮ್ನ ಅಥವಾ ಈ ಒಂದು ಸಾನೆಟ್ನ ಮೊದಲ 4 ಸಾಲುಗಳಲ್ಲಿ ಏನನ್ನು ಡಿಸ್ಕಷನ್ ಮಾಡ್ತಾರೆ ಅದನ್ನು ಗಮನಿಸೋಣ. ದ ಓಪನಿಂಗ್ ಕ್ವಾಟ್ರೈನ್ ಆಸ್ಕ್ಸ್ ಹೌ ಬ್ಯೂಟಿ ಕ್ಯಾನ್ ರೆಸಿಸ್ಟ್ ದಟ್ ಪವರ್ ಇನ್ ನೇಚರ್ ವಿಚ್ ಡಿಸ್ಟ್ರಾಯ್ಸ್ ಬ್ರಾಸ್, ಸ್ಟೋನ್, ಅರ್ತ್ ಆ್ಯಂಡ್ ದ ಸಿ, ಸಿನ್ಸ್ ಬ್ಯೂಟಿ ಈಸ್ ಲೆಸ್ ಡ್ಯೂರಬಲ್ ಆ್ಯಂಡ್ ಪವರ್ಫುಲ್ ದ್ಯಾನ್ ಎನಿ ಆಫ್ ದೋಸ್. ಎಸ್, ಪ್ರಕೃತಿಯಲ್ಲಿ ಕೆಲವೊಂದಿಷ್ಟು ತುಂಬಾ ಸ್ಟ್ರಾಂಗ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತಕ್ಕಂತಹ ಥಿಂಗ್ಸ್ಗಳಿದ್ದಾವೆ. ಬಟ್ ಸಮಯದ ಮುಂದೆ ಅವುಗಳು ಪವರ್ಲೆಸ್ ಆಗಿರ್ತವೆ ಅಂತಕ್ಕಂಥದ್ದನ್ನು ಈ ಪಾಯಿಂಟಲ್ಲಿ ನಾವು ಅರ್ಥ ಮಾಡ್ಕೊಳ್ತೇವೆ. ಎಸ್, ಇಲ್ಲಿ ಗಮನಿಸಿ, ಬ್ರಾಸ್ ಅಂದರೆ ನಾವು ಹಿತ್ತಾಳೆ ಅಂತ ಕರಿತೇವೆ. ಸೊ ಈ ಒಂದು ಹಿತ್ತಾಳೆಯನ್ನು ತಾಮ್ರ ಮತ್ತು ಸತು ಈ 2 ಲೋಹಗಳಿಂದ ಮಿಶ್ರಣವನ್ನು ಮಾಡಿರ್ತಾರೆ. ನೀವು ಇಲ್ಲಿ ಚಿತ್ರದಲ್ಲಿ ಗಮನಿಸಬಹುದು. ತುಂಬಾ ಪವರ್ಫುಲ್ ಮೆಟಲ್ ಈ ಒಂದು ಬ್ರಾಸ್ ಆಗಿರುತ್ತೆ. ಸೊ ಈ ಒಂದು ಹಿತ್ತಾಳೆ ಇರ್ಬೋದು, ಸ್ಟೋನ್ ಅಂದರೆ ಕಲ್ಲುಗಳು, ಮತ್ತು ಅದೇ ರೀತಿ ಅರ್ತ್ ಅಂದರೆ ನಮ್ಮ ಒಂದು ಭೂಮಿ, ಮತ್ತು ದ ಸಿ ಅಂದರೆ ಇಲ್ಲಿ ಸಮುದ್ರಗಳು ಅಂತೇಳಿ. ಸೊ ಇವೆಲ್ಲವೂ ಕೂಡ ನ್ಯಾಚುರಲ್ ಆಗಿ ಒಂದು ಪವರ್ಫುಲ್ ಥಿಂಗ್ಸ್ ಆಗಿರ್ತವೆ. ಬಟ್ ಸಮಯ ಅಂತಕ್ಕಂಥದ್ದು ಇಟ್ ಕ್ಯಾನ್ ಡಿಸ್ಟ್ರಾಯ್ ದೀಸ್ ಥಿಂಗ್ಸ್. ಈ ಒಂದು ವಸ್ತುಗಳನ್ನು ನಾಶ ಮಾಡ್ತಕ್ಕಂತಹ ಒಂದು ಶಕ್ತಿ ಈ ಸಮಯಕ್ಕೆ ಇರುತ್ತೆ.
ಸಿನ್ಸ್ ಬ್ಯೂಟಿ ಈಸ್ ಲೆಸ್ ಡ್ಯೂರೇಬಲ್. ನೋಡಿ, ಇವುಗಳ ಮುಂದೆ ಕಂಪೇರ್ ಮಾಡಿದರೆ ಬ್ಯೂಟಿ ಅಂತಕ್ಕಂಥದ್ದು ಅಂದರೆ ಸೌಂದರ್ಯ ಅಂತಕ್ಕಂಥದ್ದು ತುಂಬಾ ಕಡಿಮೆ ಅವಧಿಗೆ ಅಸ್ತಿತ್ವದಲ್ಲಿರುತ್ತೆ, ಶಾಶ್ವತವಾಗಿರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಪವರ್ಫುಲ್ ದ್ಯಾನ್ ಎನಿ ಆಫ್ ದೋಸ್ ಲೆಸ್ ಪವರ್ಫುಲ್, ಅಷ್ಟೊಂದು ಸಮರ್ಥವಾಗಿ ಇರ್ತಕ್ಕಂಥದ್ದು ಅಲ್ಲ. ಸೊ ಈ ಒಂದು ಬ್ರಾಸ್, ಸ್ಟೋನ್, ಅರ್ತ್ ಮತ್ತು ಸೀಗಳೇ ನಾಶ ಆಗಿ ಹೋಗ್ತವೆ ಅಂದರೆ ಈ ಒಂದು ಬ್ಯೂಟಿ ಅಂತಕ್ಕಂಥದ್ದು ಅದು ಯಾವ ರೀತಿ ತಡ್ಕೊಳ್ಳುತ್ತೆ ಹೇಳಿ. ಸೊ ಇಟ್ ಈಸ್ ಪವರ್ಲೆಸ್ ಇನ್ ಫ್ರಂಟ್ ಆಫ್ ದ ಟೈಮ್. ನೆಕ್ಸ್ಟ್ ಪಾಯಿಂಟ್, ದ ಅರ್ತ್ ಆ್ಯಂಡ್ ದ ಸೀ ಟುಗೆದರ್ ಕೆನಾಟ್ ವಿತ್ಸ್ಟ್ಯಾಂಡ್ ಡೆತ್. ಎಸ್, ದ ಅರ್ತ್, ಭೂಮಿ ಮತ್ತು ಸಿ, ಸಮುದ್ರಗಳು ಇವೆರಡು ತುಂಬ ಸ್ಟ್ರಾಂಗ್ ಅಂತ ನಾವು ಕನ್ಸಿಡರ್ ಮಾಡಿದರೂ ಕೂಡ ಸಮಯದ ಮುಂದೆ ಇಲ್ಲಿ ಡೆತ್ ಅಂದರೆ ಡಿಸ್ಟ್ರಕ್ಷನ್ ಅಥವಾ ನಾಶ ಅಂತ ನಾವು ತಿಳ್ಕೊಬೋದು. ಸೊ ಈ ಒಂದು ಸಮಯದ ಮುಂದೆ ಅವುಗಳೇ ನಾಶ ಆಗಿ ಹೋಗ್ತವೆ. ವಿತ್ ಸ್ಟ್ಯಾಂಡ್ ಅಂದರೆ ಧೈರ್ಯವಾಗಿ ಅವುಗಳಿಗೆ ಕೂಡ ನಿಲ್ಲಲಿಕ್ಕೆ ಸಾಧ್ಯ ಆಗೋದಿಲ್ಲ. ದ ಡಿಸ್ಮಾಲ್ ಸ್ಟೇಟ್ ದ್ಯಾಟ್ ಓವರ್ ಪವರ್ಸ್ ಎವ್ರಿಥಿಂಗ್ ಇನ್ ನೇಚರ್. ಎಸ್, ಈ ಒಂದು ನೇಚರ್ಲಿರ್ತಕ್ಕಂತಹ ಎಲ್ಲ ಥಿಂಗ್ಸ್ಗಳು ಕೂಡ ಸಮಯದ ಮುಂದೆ ಅಷ್ಟೊಂದು ಪವರ್ಫುಲ್ ಆಗಿರೋದಿಲ್ಲ. ದೇ ಆರ್ ಪವರ್ಲೆಸ್ ಇನ್ ಫ್ರಂಟ್ ಆಫ್ ಟೈಮ್. ನೆಕ್ಸ್ಟ್ ಪಾಯಿಂಟ್, ಇಫ್ ದ ಅರ್ತ್ ಇಟ್ ಸೆಲ್ಫ್ ಈಸ್ ನೋ ಮ್ಯಾಚ್ ಫಾರ್ ದಿಸ್ ಫೋರ್ಸ್, ಬ್ಯೂಟಿ ಸೀಮ್ಸ್ ಟು ಹ್ಯಾವ್ ನೋ ಹೋಪ್ ಆಫ್ ಲಾಸ್ಟಿಂಗ್ ಸಿನ್ಸ್ ಇಟ್ಸ್ ಸ್ಟ್ರೆಂತ್ ಈಸ್ ನೋ ಮೋರ್ ದ್ಯಾನ್ ಅ ಫ್ಲವರ್ಸ್. ಎಸ್, ಬ್ಯೂಟಿ ಅಂತಕ್ಕಂಥದ್ದನ್ನು ನಮ್ಮ ಪೊಯಿಟ್ ಇಲ್ಲಿ ಒಂದು ಫ್ಲವರ್ಗೆ ಕಂಪೇರ್ ಮಾಡ್ತಾ ಇದ್ದಾರೆ. ನೋಡಿ, ಪ್ರಕೃತಿಯಲ್ಲಿರ್ತಕ್ಕಂತಹ ಒಂದು ಫ್ಲವರ್ ಏನಿರುತ್ತೋ ಇದು ತುಂಬ ಸಮಯದವರೆಗೆ ತನ್ನ ಒಂದು ಬ್ಯೂಟಿಯನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಕೆಲವೊಂದಿಷ್ಟು ಫ್ಲವರ್ಗಳು ಕೇವಲ ಅರಳಿದ ಕೆಲವೇ ಗಂಟೆಗಳಲ್ಲಿ ಬಾಡಿ ಹೋಗ್ತವೆ. ಇನ್ನೊಂದಿಷ್ಟು ಫ್ಲವರ್ಸ್ಗಳು 1 ದಿನ, 2 ದಿನ ಅಥವಾ 3 ದಿನ ಮಾತ್ರ ಅವುಗಳು ಏನಿರ್ತವೆ ತಮ್ಮ ಒಂದು ಬ್ಯೂಟಿಯನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಂತರದಲ್ಲಿ ಅವು ಬಾಡಿ ಹೋಗ್ತವೆ. ಸೊ ಅಷ್ಟೊಂದು ಬ್ಯೂಟಿ ಅಂತಕ್ಕಂಥದ್ದು ವೀಕ್ ಆಗಿರುತ್ತೆ ಈ ಒಂದು ಸಮಯದ ಮುಂದೆ. ಸೊ ಪ್ರಕೃತಿಯಲ್ಲಿ ಬ್ಯೂಟಿ ಅಂತಕ್ಕಂಥದ್ದು ಶಾಶ್ವತ ಅಲ್ಲ, ಅದು ತುಂಬ ಈಸಿಯಾಗಿ ನಾಶ ಆಗಿ ಹೋಗುತ್ತೆ ಅಂತೇಳಿ ಪೊಯಿಟಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಸೆಕೆಂಡ್ ಸ್ಟಾಂಜಾಗೆ ಸಂಬಂಧಪಟ್ಟಂತೆ ಇಲ್ಲಿ ಸೆಕೆಂಡ್ ಕ್ವಾಟ್ರಿನ್ ಅಂತ ನಾವು ಕರಿತೇವೆ. 4 ಸಾಲುಗಳಲ್ಲಿ ಏನು ಹೇಳ್ತಾ ಹೋಗ್ತಾರೆ ಅಂತಕ್ಕಂಥದ್ದನ್ನು ಈ ಪಾಯಿಂಟ್ಗಳ ಮೂಲಕ ಡಿಸ್ಕಷನ್ ಮಾಡೋಣ. In the second stanza, the speaker wonders if the pleasant characteristics of summer, like honey breath, can withstand the destructive force of time. ಎಸ್, ನೋಡಿ, ನಾವು ಯುರೋಪ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಡಿಸ್ಕಷನ್ ಮಾಡೋದಾದರೆ ಸಮ್ಮರ್ ಅಂದರೆ ಆ ಯುರೋಪ್ನಲ್ಲಿರ್ತಕ್ಕಂತಹ ಒಂದು ಬೇಸಿಗೆ ನೀವು ಚಿತ್ರದಲ್ಲಿ ಗಮನಿಸ್ಬೋದು. ಸಮ್ಮರ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳಿ. ಸೊ ತುಂಬ ಹಚ್ಚ ಹಸಿರಾಗಿರ್ತಕ್ಕಂತಹ ಒಂದು ವಾತಾವರಣ ಇರುತ್ತೆ ಮತ್ತು ಆಕಾಶವು ಕೂಡ ತುಂಬ ಬ್ರೈಟ್ ಆಗಿರುತ್ತೆ. ತುಂಬ ಹಿತಕರವಾಗಿರ್ತಕ್ಕಂತಹ ವಾತಾವರಣ ಅಲ್ಲಿ ಇರುತ್ತೆ. ನಮ್ಮ ಒಂದು ಏಷ್ಯಾ ಖಂಡದಲ್ಲಿರುವಂತೆ ಅಲ್ಲಿ ಸಾಕಷ್ಟು ಬಿಸಿಲು ಆ ಒಂದು ಟೈಮಲ್ಲಿ ಇರುವುದಿಲ್ಲ. ಅಲ್ಲಿರ್ತಕ್ಕಂತಹ ಜನಗಳು ಬೇಸಿಗೆಯನ್ನು ತುಂಬ ಹಿತಕರ ಅಂತಾನೆ ಪರಿಗಣಿಸ್ತಾರೆ ಮತ್ತು ಅವರೆಲ್ಲ ಅದನ್ನು ಎಂಜಾಯ್ ಕೂಡ ಮಾಡ್ತಾರೆ. ಸೊ ಅಷ್ಟೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಒಂದು ದಿನಗಳು ಈ ಒಂದು ಸಮ್ಮರಲ್ಲಿ ಇರ್ತವೆ. ಸೊ ಅದ್ರ ಬಗ್ಗೆ ಇಲ್ಲಿ ನಾವು ನೋಡೋದಾದ್ರೆ ನೋಡಿ, ಪೊಯಿಟ್ ಏನು ಹೇಳ್ತಾ ಹೋಗ್ತಾರೆ, ಇಫ್ ದ ಪ್ಲೆಸೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಪ್ಲೆಸೆಂಟ್ ಅಂದರೆ ಮನಸ್ಸಿಗೆ ಹಿತವನ್ನು ಕೊಡ್ತಕ್ಕಂತಹ ಒಂದು ಗುಣಲಕ್ಷಣಗಳು ಆ ಒಂದು ಸಮ್ಮರಲ್ಲಿ ಏನಿರ್ತಾವ, ಲೈಕ್ ಹನಿ ಬ್ರೆತ್. ಎಸ್, ಉಸಿರಾಟ ಮಾಡಲಿಕ್ಕೆ ತುಂಬ ಹಿತಕರವಾಗಿರ್ತಕ್ಕಂತಹ ವಾತಾವರಣ ಅಲ್ಲಿರುತ್ತೆ. ಕ್ಯಾನ್ ವಿತ್ಸ್ಟ್ಯಾಂಡ್ ದ ಡಿಸ್ಟ್ರಕ್ಟಿವ್ ಫೋರ್ಸ್ ಆಫ್ ಟೈಮ್. ಎಸ್, ಅದು ಕೂಡ ಈ ಒಂದು ಸಮಯದ ಮುಂದೆ ಎದುರಿಸಿ ನಿಲ್ಲಲಿಕ್ಕೆ ಸಾಧ್ಯನಾ ಅಂತಕ್ಕಂತಹ ಒಂದು ಪ್ರಶ್ನೆಯನ್ನು ಪೊಯಿಟ್ ಇಲ್ಲಿ ಕೇಳ್ತಾರೆ. ನೋಡಿ, ಸಮ್ಮರ್ ಆದ ತಕ್ಷಣವೇ ನೆಕ್ಸ್ಟ್ ಅಲ್ಲಿ ಬರತಕ್ಕಂಥದ್ದು ವಿಂಟರ್ ಸೀಸನ್ ಆಗಿರುತ್ತೆ. ಸೊ ಸಮ್ಮರ್ ಕಳೆದ ಮೇಲೆ ವಿಂಟರ್ ಬರಲೇಬೇಕು. ಸಮ್ಮರ್ ಅಂತಕ್ಕಂಥದ್ದು ಶಾಶ್ವತವಾಗಿ ಹಾಗೆ ಉಳಿಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ನೇಚರ್ ನಿಮಗೆ ಚಿತ್ರದಲ್ಲಿ ಏನು ಕಾಣಿಸ್ತಾ ಇದೆಯೋ ಅದು ವಿಂಟರ್ ಬಂದ ತಕ್ಷಣವೇ ಯಾವ ರೀತಿ ಡಿಮ್ ಆಗಿ ಹೋಗಿದೆ ಇಲ್ಲಿ ನೀವು ಗಮನಿಸ್ಬೋದು. ಗಿಡ ಮರದ ಎಲೆಗಳೆಲ್ಲವೂ ಕೂಡ ಉದುರಿ ಹೋಗಿಬಿಡ್ತವೆ. ಸೊ ಬರಡಾಗಿರ್ತಕ್ಕಂತಹ ಗಿಡಗಳು ಚಳಿಯಿಂದ ಅಥವಾ ತುಂಬ ಏನು ಶೀತ ಇರುತ್ತೋ ಅಲ್ಲಿ ಆ ಕಾರಣದಿಂದ ಗಿಡಗಳು ಎಲ್ಲ ಎಲೆಗಳನ್ನು ಕಳೆದುಕೊಂಡು ಬಿಡ್ತವೆ. ಅದ್ರ ಜೊತೆಗೆ ನೋಡಿ, ಹಿಮ ಎಲ್ಲ ಬಿದ್ದಿರುತ್ತೆ. ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ವೆದರ್ ಏನಿರುತ್ತೋ ತುಂಬಾ ಡಲ್ ಆಗಿರುತ್ತೆ. ಅಷ್ಟೊಂದು ಅದು ಚೆನ್ನಾಗಿ ಕಾಣಿಸೋದಿಲ್ಲ, ಜನಗಳು ಅದನ್ನು ಎಂಜಾಯ್ ಮಾಡೋದಿಲ್ಲ. ಆಲ್ ದೋಸ್ ಪೀಪಲ್ ಲೈಕ್ ಸಮ್ಮರ್ ಇನ್ ಯುರೋಪಿಯನ್ ಕಂಟ್ರೀಸ್. ಸೊ ಇಲ್ಲಿ ಪೊಯಿಟ್ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಈ ಹಿತಕರವಾಗಿರ್ತಕ್ಕಂತಹ ನೇಚರ್ ಏನಿದೆನೋ ಇದು ಶಾಶ್ವತವಾಗಿ ಇರೋದಿಲ್ಲ. ಈ ಸಮ್ಮರ್ ಮುಗಿದ ತಕ್ಷಣವೇ ವಿಂಟರ್ ಕಾಯ್ತಾ ಇರುತ್ತೆ. ಟೈಮ್ ಅಂತಕ್ಕಂಥದ್ದು ಹಾಗೆ ನಿಲ್ಲೋದಿಲ್ಲ ಅಂತ ಹೇಳಲಿಕ್ಕೆ ಈ ಒಂದು ಎಕ್ಸಾಂಪಲನ್ನು ಪೊಯಿಟ್ ಅವರು ಇಲ್ಲಿ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, the speaker wonders why even the most durable materials such as impenetrable rocks and sturdy steel gates finally decayed by the relentless march of time. ಎಸ್, ಇಲ್ಲಿ ಪೊಯಿಟ್ ಯಾವುದನ್ನು ಕಂಪೇರ್ ಮಾಡ್ತಾ ಇದ್ದಾರೆ ಗಮನಿಸಿ. why
ಈವನ್ ದ ಮೋಸ್ಟ್ ಡ್ಯೂರಬಲ್ ಮಟೀರಿಯಲ್ಸ್ ಅಂದರೆ ತುಂಬ ತಾಳಿಕೆ ಬರ್ತಕ್ಕಂತಹ ಅಥವಾ ಎಲ್ಲವನ್ನು ಎದುರಿಸಿ ನಿಲ್ತಕ್ಕಂತಹ ಮಟೀರಿಯಲ್ಸ್ ವಸ್ತುಗಳಂತ ನಾವೇನು ಕನ್ಸಿಡರ್ ಮಾಡ್ತೀವೋ ಅವು ಯಾವಪ್ಪ ಅಂದರೆ ಇಂಪೆನೆಟ್ರಬಲ್ ರಾಕ್ಸ್. ಇಂಪೆನೆಟ್ರಬಲ್ ಅಂದರೆ ಭೇದಿಸೋದು ಅಥವಾ ಒಡೆದು ಬಿಡೋದು, ಸುಲಭವಾಗಿ ಈಸಿಯಾಗಿ ಅವುಗಳನ್ನು ಹಾಳು ಮಾಡ್ಬೋದು ಅಂತ. ಬಟ್ ಇಲ್ಲಿ ಇಂಪೆನೆಟ್ರಬಲ್ ಅಂದರೆ ಒಡಿಲಿಕ್ಕೆ ಸಾಧ್ಯ ಆಗದೇ ಇಲ್ಲದೆ ಇರೋದು ಅಂತ. ರಾಕ್ಗಳು ಅಂದರೆ ತುಂಬ ಗಟ್ಟಿಯಾಗಿರ್ತಕ್ಕಂತಹ ವಸ್ತುಗಳು ಇವಲ್ವಾ, ಸುಲಭವಾಗಿ ಅವುಗಳನ್ನು ಭೇದಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ಒಂದು ರಾಕ್ಸ್ ಇರ್ಬೋದು ಮತ್ತು ಸ್ಟಡಿ ಸ್ಟೀಲ್ ಗೇಟ್ಗಳೇನಿರ್ತವೋ ನಾವು ತುಂಬ ಸ್ಟ್ರಾಂಗ್ ಅಂತ ಕನ್ಸಿಡರ್ ಮಾಡ್ತೇವೆ. ಇವುಗಳು ಕೂಡ ಶಾಶ್ವತ ಅಲ್ಲ. ಸಮಯ ಅಂತಕ್ಕಂಥದ್ದು ಅವುಗಳನ್ನು ನಿಧಾನಕ್ಕೆ ಅರಿವಿಗೆ ಬಾರದಂತೆ ನಾಶ ಮಾಡ್ತಕ್ಕಂತಹ ಶಕ್ತಿ ಈ ಒಂದು ಸಮಯಕ್ಕೆ ಇದೆ. ಫೈನಲಿ ಡಿಕೇಡ್ ಅಂದರೆ ಇಲ್ಲಿ ಡಿಸ್ಟ್ರಕ್ಟ್ ಅಥವಾ ಹಾಳಾಗಿ ಹೋಗ್ತಕ್ಕಂಥದ್ದು ಅಂತ ನಾವು ಅರ್ಥ ಮಾಡ್ಕೋಬೋದು. ಬೈ ದ ರಿಲೆಂಟ್ಲೆಸ್ ಮಾರ್ಚ್ ಆಫ್ ಟೈಮ್. ರಿಲೆಂಟ್ಲೆಸ್ ಅಂದರೆ ಪಟ್ಟು ಬಿಡದ, ಅದು ಯಾವತ್ತೂ ಕೂಡ ಸ್ಟಾಪ್ ಆಗೋದಿಲ್ಲ. ಮಾರ್ಚ್ ಅಂದರೆ ಕಂಟಿನ್ಯೂ ಆಗಿ ರನ್ ಆಗ್ತಾನೆ ಇರುತ್ತೆ ಈ ಸಮಯ ಅಂತಕ್ಕಂಥದ್ದು. ಸೊ ಹೀಗೆ ಅದು ಮುಂದೆ ಹೋದ ಹಾಗೆ ಈ ಎಲ್ಲ ರಾಕ್ಸ್ ಇರ್ಬೋದು, ಸ್ಟೀಲ್ ಗೇಟ್ಸ್ ಇರ್ಬೋದು, ಎಲ್ಲವನ್ನು ಕೂಡ ಹಾಳು ಮಾಡುತ್ತೆ. ಆ ಸಾಮರ್ಥ್ಯ ಈ ಒಂದು ಸಮಯಕ್ಕೆ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಗಮನಿಸ್ತೇವೆ. How can summer's temporary and delicate qualities like its sweet breath withstand its effects? Asks the speaker. ಎಸ್, ಮುಖ್ಯವಾಗಿ ಈ ಒಂದು ಸ್ಟಾಂಜದಲ್ಲಿ ಅವರು ಕೇಳ್ತಕ್ಕಂತಹ ಪ್ರಶ್ನೆ ಏನಪ್ಪ ಅಂದರೆ, ಈಗ ಆಲ್ರೆಡಿ ಏನು ಡಿಸ್ಕಷನ್ ಮಾಡಿದ್ದೆವೋ ಅದೇ ಪ್ರಶ್ನೆ ಇಲ್ಲಿದೆ. ಸಮ್ಮರ್ಸ್ ಟೆಂಪರರಿ ಆ್ಯಂಡ್ ಡೆಲಿಕೇಟ್ ಕ್ವಾಲಿಟೀಸ್. ಆ ಒಂದು ಬೇಸಿಗೆಯಲ್ಲಿ ಇರತಕ್ಕಂತಹ ಟೆಂಪರರಿ ಅಂದರೆ ಶಾಶ್ವತ ಅಲ್ಲ, ಇವು ತಾತ್ಕಾಲಿಕ ಅಂತ ಅರ್ಥ ಮಾಡ್ಕೋಬೋದು. ಮತ್ತು ಡೆಲಿಕೇಟ್ ಕ್ವಾಲಿಟೀಸ್ ಅಂದರೆ ತುಂಬ ಹಿತಕರವಾಗಿರ್ತಕ್ಕಂತಹ ಗುಣಲಕ್ಷಣಗಳನ್ನು ಈ ಒಂದು ಸಮ್ಮರ್ ಏನು ಹೊಂದಿರುತ್ತೋ ಅದು ಶಾಶ್ವತ ಅಲ್ಲ. ಲೈಕ್ ಇಟ್ಸ್ ಸ್ವೀಟ್ ಬ್ರೆತ್. ಉಸಿರಾಟ ಮಾಡಲಿಕ್ಕೆ ತುಂಬ ಹಿತಕರವಾಗಿರ್ತಕ್ಕಂತಹ ಒಂದು ಗಾಳಿ ಇರುತ್ತೆ. ವಿತ್ ಸ್ಟ್ಯಾಂಡ್ ಇಟ್ಸ್ ಎಫೆಕ್ಟ್ಸ್. ಅದು ಯಾಕೆ ಅದೇ ರೀತಿ ಉಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ? ಸಮ್ಮರ್ ಅಂತಕ್ಕಂಥದ್ದು ಯಾಕೆ ಹಾಗೆ ಉಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ? ವಿಂಟರ್ ಅಂತಕ್ಕಂಥದ್ದಕ್ಕೆ ಯಾಕೆ ಚೇಂಜ್ ಆಗುತ್ತೆ ಅಂತಕ್ಕಂತಹ ಒಂದು ಪ್ರಶ್ನೆ ಇಲ್ಲಿ ಪೋಯೆಟ್ ಕಡೆಯಿಂದ ಈ ಒಂದು ಸ್ಟಾಂಚದಲ್ಲಿ ಬರ್ತಾ ಇದೆ. ನೆಕ್ಸ್ಟ್ ಪಾಯಿಂಟ್ ನೋಡಿ. The speaker emphasizes the brief duration of beauty and pleasurable experiences as well as the inevitable nature of deterioration. ಇಲ್ಲಿ ಗಮನಿಸಬಹುದು. ದ ಸ್ಪೀಕರ್ ಎಂಪಸೈಸಸ್ ಅಂದರೆ ಒತ್ತು ಕೊಟ್ಟು ಹೇಳೋದು ಅಂತೇಳಿ. ಯಾವುದನ್ನು ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ ಅಂದರೆ ಬ್ರೀಫ್ ಡ್ಯೂರೇಷನ್ ಆಫ್ ಬ್ಯೂಟಿ. ಆ ಸಮ್ಮರ್ ಅಂತಕ್ಕಂಥದ್ದು ಏನಿರುತ್ತೋ ಬ್ರೀಫ್ ಅಂದರೆ ತುಂಬ ಕಡಿಮೆ ಅವಧಿದು, ಅದು ಶಾಶ್ವತವಾಗಿ ಉಳಿಲಿಕ್ಕೆ ಆಗೋದಿಲ್ಲ. ಮತ್ತು ಪ್ಲೆಜರಬಲ್ ಎಕ್ಸ್ಪೀರಿಯನ್ಸಸ್, ಏನು ತುಂಬ ಹಿತಕರವಾಗಿರ್ತಕ್ಕಂಥ ವಾತಾವರಣ ಸಮ್ಮರಲ್ಲಿ ಏನಿರುತ್ತೋ ಅದನ್ನು ನಾವು ಬಹಳಷ್ಟು ಕಾಲ ಎಂಜಾಯ್ ಮಾಡಲಿಕ್ಕೆ ಆಗೋದಿಲ್ಲ. ಇಟ್ ಆಲ್ಸೋ ಹ್ಯಾಸ್ ವೆರಿ ಬ್ರೀಫ್ ಡ್ಯೂರೇಷನ್ ಅಂತೇಳಿ ಪೋಯಿಟಲ್ಲಿ ಹೇಳ್ತಾ ಇದ್ದಾರೆ. ಇನ್ಎವಿಟಬಲ್ ನೇಚರ್ ಆಫ್ ಡಿಟೋರಿಯೇಷನ್. ನೋಡಿ, ಅಂದರೆ ಈ ಸಮಯ ಅಂತಕ್ಕಂಥದ್ದು ಅದನ್ನು ಹಾಳು ಮಾಡುತ್ತೆ ಅಂತೇಳಿ. ಇನ್ನು ನೆಕ್ಸ್ಟ್ ಪಾಯಿಂಟ್. The sharp contrast between the temporary beauty of summer and the unrelenting march of time acts as a reminder of both the transience of life and the transience of earthly joys. ಈ ಒಂದು ಸಮ್ಮರ್ ಅಂತಕ್ಕಂಥದ್ದು ಕಳೆದು ಹೋಗುತ್ತಲ್ವ, ಅದನ್ನು ಯಾವುದಕ್ಕೆ ಇಲ್ಲಿ ಪೋಯೆಟ್ ಕಂಪೇರ್ ಮಾಡ್ತಾ ಇದ್ದಾರೆ ನೋಡಿ. ಟ್ರಾನ್ಸಿಯನ್ಸ್ ಆಫ್ ಲೈಫ್. ನಮ್ಮ ಲೈಫು ಕೂಡ ಅಷ್ಟೇ ತುಂಬ ಶಾಶ್ವತ ಆಗಿರ್ತಕ್ಕಂಥದ್ದಲ್ಲ. ನಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಅನೇಕ ಘಟನೆಗಳೇನಿರ್ತವೋ, ಸುಖ ದುಃಖಗಳೇನಿರ್ತವೋ ಅವು ಶಾಶ್ವತವಾಗಿ ಹಾಗೆ ನಿಲ್ಲೋದಿಲ್ಲ, ಅವು ನಿರಂತರವಾಗಿ ಬದಲಾಗ್ತಾ ಹೋಗ್ತವೆ ಅಂತೇಳಿ ಹೇಳ್ತಾ ಇದ್ದೇವೆ. ದ ಟ್ರಾನ್ಸಿಯನ್ಸ್ ಆಫ್ ಅರ್ತ್ಲಿ ಜಾಯ್ಸ್. ಏನು ನಾವು ಸಂತೋಷವನ್ನು ಅನುಭವಿಸ್ತಾ ಇರ್ತವೋ ನಮ್ಮ ಜೀವನದಲ್ಲಿ ಅದು ಶಾಶ್ವತ ಅಲ್ಲ. ನೆಕ್ಸ್ಟ್ ದುಃಖ ಅಂತಕ್ಕಂಥದ್ದು ಮೇ ಬಿ ಬಂದರೂ ಬರಬಹುದು. ಸೊ ಅದೇ ಇಲ್ಲಿ ಪೋಯೆಟ್ ಹೇಳ್ತಕ್ಕಂತಹ ಒಂದು ಪಾಯಿಂಟ್ ಆಗಿದೆ. ನೆಕ್ಸ್ಟ್ ಪಾಯಿಂಟ್ ನೋಡಿ. Though asking a question, the speaker implies that any resistance to time is doomed and natural things are in constant battle with a force that nothing survives. ಅಂದರೆ ಯಾವುದು ಕೂಡ ಈ ಒಂದು ಸಮಯದ ಮುಂದೆ ಹೋರಾಡ್ತಾ ಶಾಶ್ವತವಾಗಿ ಉಳಿದುಕೊಳ್ಳಿಕ್ಕೆ ಈ ಒಂದು ಪ್ರಕೃತಿಯಲ್ಲಿ ಇರತಕ್ಕಂತಹ ವಸ್ತುಗಳು ಸಾಧ್ಯ ಆಗುವುದಿಲ್ಲ ಇವುಗಳಿಗೆ ಅಂತಕ್ಕಂಥದ್ದನ್ನು ಈ ಒಂದು ಪ್ರಶ್ನೆಯನ್ನು ಕೇಳಿದ್ರಲ್ವ, ಇಲ್ಲಿ ನಾವು ಪ್ರಶ್ನೆಯನ್ನು ಆಲ್ರೆಡಿ ಗಮನಿಸಿದ್ದೇವೆ. ಇದೇ ಒಂದು ಪ್ರಶ್ನೆಯನ್ನು ಕುರಿತು ಇಲ್ಲಿ ನಮ್ಮ ಪೋಯೆಟ್ ಹೇಳತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಥರ್ಡ್ ಸ್ಟಾಂಜೆಗೆ ಸಂಬಂಧಪಟ್ಟಂತೆ In the third quatrain, the speaker expresses worry and sadness at the idea of time's relentless progression and its capacity to erode and ruin the world's beauty and precious treasures.
ಎಸ್, ಇಲ್ಲಿ ನಮ್ಮ ಪೋಯೆಟ್ ಒಂದು 3ನೇ ಸ್ಟಾಂಜದಲ್ಲಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಬೇಸರಕ್ಕೆ ಕಾರಣವನ್ನು ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೇವೆ ನೋಡಿ. ದ ಸ್ಪೀಕರ್ ಎಕ್ಸ್ಪ್ರೆಸಸ್ ವರಿ, ತುಂಬ ಆತಂಕ ಅವರಿಗೆ ಇದೆ. ವರಿ ಅಂದರೆ ಆತಂಕ ಅಂತೇಳಿ. ಸೊ ಅವರು ಆತಂಕಿತರಾಗಿದ್ದಾರೆ. ಮತ್ತು ಸ್ಯಾಡ್ನೆಸ್, ತುಂಬ ಬೇಸರಗೊಂಡಿದ್ದಾರೆ, ನೋವು ಇದೆ ಅವರ ಮನಸ್ಸಲ್ಲಿ. ಯಾಕೆ ಅಂದರೆ ದ ಐಡಿಯಾ ಆಫ್ ಟೈಮ್ಸ್ ರಿಲೆಂಟ್ಲೆಸ್ ಪ್ರೋಗ್ರೆಷನ್, ಸಮಯ ಅಂತಕ್ಕಂಥದ್ದು ನಿಂತ ನೀರಲ್ಲ, ಇದು ನಿರಂತರವಾಗಿ ಸಾಗ್ತಾ ಹೋಗುತ್ತೆ. ಮತ್ತು ಇದೇನು ಮಾಡುತ್ತೆ, ಬ್ಯೂಟಿಯನ್ನು ಮತ್ತು ತುಂಬ ವ್ಯಾಲ್ಯೂಯಬಲ್ ಆಗಿರ್ತಕ್ಕಂತಹ ಥಿಂಗ್ಸ್ಗಳನ್ನು ಹಾಳು ಮಾಡುತ್ತೆ ಅಂತೇಳಿ. ಇಟ್ಸ್ ಕೆಪಾಸಿಟಿ ಅಂದರೆ ಇಲ್ಲಿ ಶಕ್ತಿ ಅಥವಾ ಪವರ್ ಅಂತ ನಾವು ಅರ್ಥ ಮಾಡ್ಕೋಬೋದು. ಯಾವುದರ ಸಾಮರ್ಥ್ಯ ನೋಡಿ, ಕೆಪಾಸಿಟಿ ಟು ಎರೋಡ್ ಅಂದರೆ ಡಿಸ್ಟ್ರಕ್ಟಿವ್ ಅಥವಾ ಹಾಳು ಮಾಡ್ತಕ್ಕಂಥದ್ದು, ನಾಶ ಮಾಡ್ತಕ್ಕಂಥದ್ದು. ಅವರು ಏನಂದ್ರೂ ಕೂಡ ಅಷ್ಟೇ ನಾಶ ಮಾಡ್ತಕ್ಕಂಥದ್ದು ಅಂತೇಳಿ. ಸೊ ಈ ಒಂದು ಸಮಯಕ್ಕೆ ಇರ್ತಕ್ಕಂತಹ ನಾಶ ಮಾಡುವ ಸಾಮರ್ಥ್ಯ. ಏನನ್ನು ನಾಶ ಮಾಡೋದು? ವರ್ಲ್ಡ್ಸ್ ಬ್ಯೂಟಿ, ಅಂದರೆ ಈ ಜಗತ್ತಲ್ಲಿರ್ತಕ್ಕಂತಹ ಸೌಂದರ್ಯವನ್ನು ನಾಶ ಮಾಡುವ ಸಾಮರ್ಥ್ಯ ಏನಿದೆನೋ ಟೈಮ್ಗೆ, ಅದರ ಕುರಿತು ಅವರಿಗೆ ತುಂಬ ಆತಂಕ ಇದೆ, ತುಂಬ ಬೇಸರ ಇದೆ. ಅದರ ಜೊತೆಗೆ ಪ್ರಿಷಿಯಸ್ ಟ್ರೆಜರ್ಸ್ ಅಂದರೆ ಅಮೂಲ್ಯವಾಗಿರ್ತಕ್ಕಂತಹ ಸಂಪತ್ತುಗಳನ್ನು ಕೂಡ ಇದು ನಾಶ ಮಾಡುತ್ತೆ. ಅದರಿಂದನೂ ಕೂಡ ನಮ್ಮ ಪೋಯೆಟ್ಗೆ ಬೇಸರ ಆಗ್ತಾ ಇದೆ. ದ ಸ್ಪೀಕರ್ ವಂಡರ್ಸ್ ವೇರ್ ದ ಮೋಸ್ಟ್ ಪ್ರೈಸ್ಲೆಸ್ ಆ್ಯಂಡ್ ಎಕ್ಸ್ಕ್ವಿಸಿಟ್ objects may be kept safe from the clutches of time, and if anybody has the authority to stop time's quick progress or stop it from robbing us of beauty. ಎರಡು ಇಂಪಾರ್ಟೆಂಟ್ ಥಿಂಗ್ಸ್ಗಳನ್ನು ಇಲ್ಲಿ ನಮ್ಮ ಪೋಯೆಟ್ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಮೊದಲನೇದೇನೆಂದರೆ ನೋಡಿ, ದ ಸ್ಪೀಕರ್ ವಂಡರ್ಸ್ ವೇರ್ ದ ಮೋಸ್ಟ್ ಪ್ರೈಸ್ಲೆಸ್ ಅಂದರೆ ತುಂಬ ವ್ಯಾಲ್ಯೂಯಬಲ್ ಆಗಿರ್ತಕ್ಕಂಥದ್ದು ಅಂತೇಳಿ, ಮತ್ತು ಎಕ್ಸ್ಕ್ವಿಸಿಟ್ ಅಂದರೆ ತುಂಬ ಸುಂದರವಾಗಿರ್ತಕ್ಕಂಥದ್ದು, ಅಂದವಾಗಿರ್ತಕ್ಕಂತಹ ವಸ್ತುಗಳೇನಿದಾವೋ ಇವುಗಳನ್ನು ಸಮಯಕ್ಕೆ ಸಿಗದ ಹಾಗೆ ಎಲ್ಲಿಡಬೇಕು. ಕ್ಲಚಸ್ ಅಂದರೆ ಇದರ ಒಂದು ಹಿಡಿತಕ್ಕೆ ಸಿಗದ ಹಾಗೆ. ಯಾಕೆಂದರೆ ಇದರ ಹಿಡಿತಕ್ಕೆ ಅಂದರೆ ಸಮಯದ ಹಿಡಿತಕ್ಕೆ ಏನಾದರೂ ಈ ಒಂದು ವ್ಯಾಲ್ಯೂಯಬಲ್ ಥಿಂಗ್ಸ್ ಇರ್ಬೋದು ಮತ್ತು ಸೌಂದರ್ಯದ ಆಬ್ಜೆಕ್ಟ್ಸ್ ಇರ್ಬೋದು, ಸಿಕ್ಬಿಟ್ರೆ ಸಮಯ ಹಾಳು ಮಾಡುತ್ತೆ. ಸೊ ಆ ಒಂದು ಸಮಯದ ಕೈಗೆ ಸಿಗದ ಹಾಗೆ ಇವುಗಳನ್ನು ಎಲ್ಲಿ ಇಡಬೇಕು ಅಂತಕ್ಕಂತಹ ಪ್ರಶ್ನೆಯನ್ನು ಪೋಯೆಟ್ ಇಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಆ್ಯಂಡ್ ಇಫ್ ಎನಿಬಡಿ ಹ್ಯಾಸ್ ದ ಅಥಾರಿಟಿ ಅಂದರೆ ಯಾರಿಗಾದ್ರೂ ಅಥಾರಿಟಿ ಇದೆನಾ, ಈ ಸಮಯದ ಕೈಗೆ ಸಿಗದ ಹಾಗೆ ಬಚ್ಚಿಡ್ತಕ್ಕಂತಹ ಒಂದು ಶಕ್ತಿ ಯಾರಿಗಾದ್ರೂ ಇದೆನಾ. ಟು ಸ್ಟಾಪ್ ಅಂದರೆ ನಿಲ್ಲಿಸೋದು ಅಂತೇಳಿ. ಟೈಮ್ಸ್ ಕ್ವಿಕ್ ಪ್ರೋಗ್ರೆಸ್, ಸಮಯ ಏನು ಓಡ್ತಾ ಇರುತ್ತೋ ಅದರ ಒಂದು ಕ್ವಿಕ್ ಪ್ರೋಗ್ರೆಸ್ ಏನಿರುತ್ತೋ, ವೇಗವಾಗಿ ಓಡ್ತಾ ಇದೆ ಅಲ್ವಾ, ಅದನ್ನು ಯಾರ ಕಡೆಯಿಂದನಾದರೂ ಸ್ಟಾಪ್ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅಂತೇಳಿ ಪೋಯೆಟ್ ಕೇಳ್ತಾ ಇದ್ದಾರೆ. ಆ ಸ್ಟಾಪ್ ಇಟ್ ಫ್ರಮ್ ರಾಬಿಂಗ್ ಅಸ್ ಆಫ್ ಬ್ಯೂಟಿ, ಸೌಂದರ್ಯವನ್ನು ದೋಚತಕ್ಕಂತಹ ಕೆಲಸವನ್ನು ಈ ಒಂದು ಸಮಯ ಮಾಡುತ್ತಲ್ವ, ಅದನ್ನಾದರೂ ನಿಲ್ಲಿಸಲಿಕ್ಕೆ ಯಾರ ಕಡೆಯಿಂದ ಸಾಧ್ಯ ಇದೆನಾ ಅಂತೇಳಿ ಪೋಯೆಟ್ ಇಲ್ಲಿ ಕೇಳ್ತಾ ಇದ್ದಾರೆ. ಡಿಯರ್ ಲರ್ನರ್ಸ್, ಇಲ್ಲೊಂದು ಸೂಚನೆ ನಿಮಗೆ, ಇದೇ ರೀತಿ ಇಂಗ್ಲೀಷ್ ಲಿಟ್ರೇಚರ್ನ ಪೋಯಮ್ಗಳಿರ್ಬೋದು, ನಾವೆಲ್ಗಳಿರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಇಂಗ್ಲೀಷ್ ಲಿಟ್ರೇಚರ್ಗೆ ಸಂಬಂಧಪಟ್ಟಂತಹ ಸಾಹಿತ್ಯವನ್ನು ಈಸಿಯಾಗಿ ಕನ್ನಡದಲ್ಲಿ ನೀವು ಕಲಿಬೇಕು ಅಂದರೆ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗ್ತಾ ಇದೆ. ಸೊ ಈ ವಿಷಯಗಳನ್ನು ನಿಮಗೆ ಕಲೀಲಿಕ್ಕೆ ಆಸಕ್ತಿ ಇದ್ದಿದ್ದೆ ಆದರೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗಳಿಗೆ ಒಂದು ಲೈಕ್ ಕೊಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚು ಇಂಗ್ಲೀಷ್ ಲಿಟ್ರೇಚರ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಮಾಡ್ತಕ್ಕಂತಹ ಒಂದು ಮೋಟಿವೇಶನ್ ಅದರಿಂದ ಸಿಗುತ್ತೆ. ಲೆಟ್ಸ್ ಕಂಟಿನ್ಯೂ ದ ವಿಡಿಯೋ. At the close of the third quatrain, beauty is a helpless victim. ಎಸ್, 3ನೇ ಒಂದು ಸ್ಟಾಂಜ ಮುಗಿದ ಹಾಗೆ ಹೆಲ್ಪ್ಲೆಸ್ ವಿಕ್ಟಿಮ್, ಈ ಒಂದು ಬ್ಯೂಟಿ ಅಂತಕ್ಕಂಥದ್ದು ಏನಾಗ್ತಾ ಇದೆ, ವಿಕ್ಟಿಮ್, ಬಲಿಪಶು ಆಗ್ತಾ ಇದೆ ಸಮಯಕ್ಕೆ ಸಿಕ್ಕು ಅಂತ. ಆಫ್ ಟೈಮ್ಸ್ ಪ್ಲಂಡರಿಂಗ್, ಸಮಯದ ಹಿಡಿತಕ್ಕೆ ಸಿಕ್ಬಿಟ್ಟು ಬ್ಯೂಟಿ ಅಂತಕ್ಕಂಥದ್ದು ಬಲಿಪಶು ಆಗ್ತಾ ಇದೆ. ಯಾಕೆಂದರೆ ಈ ಸಮಯನೇ ಬ್ಯೂಟಿಯನ್ನು ಹಾಳು ಮಾಡ್ತಕ್ಕಂಥದ್ದು. ಚಿತ್ರದಲ್ಲಿ ಗಮನಿಸಬಹುದು, ತುಂಬ ಕ್ರೂರವಾಗಿರ್ತಕ್ಕಂತಹ ಸಮಯವನ್ನು ನಾವು ಗಮನಿಸ್ತಾ ಇದ್ದೇವೆ. ಇದರ ಅರ್ಥ ಇಷ್ಟೇ, ಸಮಯ ಅಂತಕ್ಕಂಥದ್ದು ಎಲ್ಲವನ್ನ ನುಂಗಿ ಹಾಕುತ್ತೆ, ಹಾಳು ಮಾಡ್ತಾ ಇದೆ ಅಂತಕ್ಕಂಥದ್ದು ಒಪಿನಿಯನ್ ನಮ್ಮ ಪೋಯೆಟ್ ಅವರದಾಗಿದೆ. At this point, the poet appears to have accepted the inevitable annihilation of beauty by time's relentless onslaught. ಎಸ್, ಕೊನೆಯ ಭಾಗದಲ್ಲಿ ನಮ್ಮ ಪೋಯೆಟ್ ಒಪ್ಕೊಳ್ತಾ ಇದ್ದಾರೆ. ಏನನ್ನು ಒಪ್ಕೊಳ್ತಾ ಇದ್ದಾರೆ, ಸಮಯ ಅಂತಕ್ಕಂಥದ್ದು ಖಂಡಿತವಾಗಲೂ ನಿಲ್ಲಿಸಲಿಕ್ಕೆ ಅದನ್ನು ಸಾಧ್ಯ ಆಗೋದಿಲ್ಲ, ಅದೆಲ್ಲವನ್ನು ಕೂಡ ನಾಶ ಮಾಡ್ತಕ್ಕಂಥ ಅನಿಹಿಲೇಷನ್ ಅಂದರೆ ಸರ್ವನಾಶ ಅಂತೇಳಿ, ಇನ್ಎವಿಟಬಲ್ ಅಂದರೆ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥದ್ದು ಅಂತೇಳಿ. ಸೊ ಸಮಯ ಏನು ಎಲ್ಲವನ್ನು ಸರ್ವನಾಶ ಮಾಡುತ್ತೋ ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಯಾರೂ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಹಿಡಿತಕ್ಕೆ ಸಿಕ್ಕು ಈ ಒಂದು ಬ್ಯೂಟಿ ಏನಿರುತ್ತೋ, ಸೌಂದರ್ಯ ಏನಿರುತ್ತೋ ಅದು ಖಂಡಿತವಾಗಲೂ ರಿಲೆಂಟ್ಲೆಸ್
ಆನ್ ಸ್ಲಾಟ್ ಅಂತ ಪೊಯೆಟ್ ಹೇಳ್ತಾ ಇದ್ದಾರೆ. ಅಂದರೆ ಆ ಬ್ಯೂಟಿಯ ಮೇಲೆ ನಿರಂತರವಾಗಿ ಸಮಯ ಒಂದು ಹಲ್ಲೆಯನ್ನು ಮಾಡ್ತಾ ಇರುತ್ತೆ, ಅದನ್ನು ನಾಶ ಮಾಡುತ್ತೆ, ಅದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಅವರು ಒಪ್ಕೊಳ್ತಾ ಇದ್ದಾರೆ. ಬಟ್ ಕೊನೆಯ ಒಂದು 2 ಸಾಲುಗಳಲ್ಲಿ ನಾವು ಕಪ್ಲೆಟ್ ಅಂತ ಕರಿತೇವೆ, ಅಲ್ಲಿ ಒಂದು ಹೋಪನ್ನು ಅಥವಾ ಒಂದು ಭರವಸೆಯನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಭರವಸೆ ಏನು ಅಂತಕ್ಕಂಥದ್ದನ್ನು ನಾವೀಗ ಗಮನಿಸೋಣ. The final couplet offers hope. The speaker admits that no force or power can stop time's inevitable march toward destruction and preserve beauty and love. ಕೊನೆಯ ಭಾಗದಲ್ಲಿ ಅವರು ಒಪ್ಕೊಂಡ್ರು ಕೂಡ ಒಂದು ಭರವಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಒಪ್ಕೊಂಡಿದ್ದಾರೆ? ಸಮಯವನ್ನು ಸ್ಟಾಪ್ ಮಾಡಲಿಕ್ಕೆ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ. ಇಟ್ ಕ್ಯಾನ್ ಆಲ್ವೇಸ್ ಡಿಸ್ಟ್ರಕ್ಟ್ ಬ್ಯೂಟಿಯನ್ನು ಮತ್ತು ಪ್ರೀತಿಯನ್ನು, ಲವನ್ನು ಅದು ನಾಶ ಮಾಡೇ ಮಾಡುತ್ತೆ. ಬಟ್ ಒಂದು ಭರವಸೆ ಇದೆ, ಅದೇನು ಕೊನೆಯ ಪಾಯಿಂಟಲ್ಲಿ ಗಮನಿಸೋಣ. ಬಟ್ ದ ಸ್ಪೀಕರ್ ಆಫರ್ಸ್ ಆರ್ ರೆಮಿಡಿ ಅಂದರೆ ಪರಿಹಾರ ಅಂತೇಳಿ. ಸೊ ಯಾವ ರೆಮಿಡಿ ಕೊಡ್ತಾ ಇದ್ದಾರೆ? ದ ಪೋಯೆಟ್ರಿ ಆ್ಯಂಡ್ ರಿಟನ್ ವರ್ಡ್ಸ್ ಪವರ್. ಪೋಯೆಟ್ರಿ ಅಂದರೆ ಕವಿತೆಗಳು ಅಥವಾ ಪದ್ಯಗಳು, ಅಥವಾ ನಾವು ಯಾವುದೇ ಒಂದು ರಿಟನ್ ವರ್ಡ್ಸ್ ಅಂದರೆ ಸಾಹಿತ್ಯ ಅಂತೇಳಿ ಅರ್ಥ ಮಾಡ್ಕೋಬೋದು. ಸೊ ಒಂದು ಪೋಯೆಟ್ರಿ ಇರ್ಬೋದು ಅಥವಾ ರಿಟನ್ ವರ್ಡ್ಸ್ ಇರ್ಬೋದು. ಇವುಗಳು ಏನು ಮಾಡ್ತವೆ ಅಂದರೆ ಆ ಸಮಯದ ಶಕ್ತಿಯನ್ನು ಗೆಲ್ಲಬಲ್ಲವು ಅಂತಕ್ಕಂಥದ್ದನ್ನು ಪೊಯೆಟ್ ಹೇಳ್ತಾ ಇದ್ದಾರೆ. ದ ಸ್ಪೀಕರ್ ಇಂಪ್ಲಾಯ್ಸ್ ದ್ಯಾಟ್ ಈವನ್ ಇನ್ ದ ಫೇಸ್ ಆಫ್ ಟೈಮ್ಸ್ ಡಿಗ್ರೇಡೇಷನ್ ದೇರ್ ಲವ್ ಮೇ ಎಂಡೂರ್ ಬ್ರೈಟ್ಲಿ ಬೈ ಮೀನ್ಸ್ ಆಫ್ ದ ರಿಟನ್ ವರ್ಡ್, ಮೋರ್ ಎಸ್ಪೆಷಲಿ ಥ್ರೂ ದ ಇಂಕ್ ಆನ್ ದ ಪೇಜ್. ಪೇಜ್ಗಳ ಮೇಲೆ ಏನು ಇಂಕನ್ನು, ಬ್ಲ್ಯಾಕ್ ಇಂಕನ್ನು ಯೂಸ್ ಮಾಡಿ ಸಾಹಿತ್ಯವನ್ನು ಏನು ಬರೀತಾರೋ ಅದು ನಿತ್ಯ ನಿರಂತರ, ಅದಕ್ಕೆ ಸಾವು ಅಂತಕ್ಕಂಥದ್ದು ಅಥವಾ ಡಿಸ್ಟ್ರಕ್ಷನ್, ನಾಶ ಅಂತಕ್ಕಂಥದ್ದು ಇಲ್ಲ ಅಂತೇಳಿ ಪೊಯೆಟ್ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ನೋಡಿ, ನಮ್ಮ ವಿಲಿಯಂ ಶೇಕ್ಸ್ಪಿಯರ್ ಅವರೇ ಈ ಒಂದು ಸಾನೆಟ್ಟನ್ನು ಏನು ಸುಮಾರು 500-600 ವರ್ಷಗಳ ಹಿಂದೆ ಏನು ಬರೆದಿದ್ದಾರೋ ಅದನ್ನು ಇವತ್ತಿಗೂ ಕೂಡ ನಾವು ಸ್ಟಡಿ ಮಾಡ್ತಾ ಇದ್ದೇವೆ ಒಂದು ಸಾಹಿತ್ಯವಾಗಿ. ಸೊ ಈ ರೀತಿ ಸಾಹಿತ್ಯ ಅಂತಕ್ಕಂಥದ್ದು ಅಥವಾ ಬರವಣಿಗೆ ಅಂತಕ್ಕಂಥದ್ದು ಅದು ನಿರಂತರವಾಗಿ ಇದ್ದೇ ಇರುತ್ತೆ. ಒಂದು ಸೌಂದರ್ಯವನ್ನು ಇರ್ಬೋದು ಅಥವಾ ಪ್ರೀತಿಯನ್ನು ಇರ್ಬೋದು ಕವಿತೆಗಳ ಮೂಲಕ ವ್ಯಕ್ತಪಡಿಸುವುದರಿಂದ ಅದು ಶಾಶ್ವತವಾಗಿ ಸಮಯದ ಶಕ್ತಿಯನ್ನು ಸೋಲಿಸಿ ನಿಲ್ಲಬಲ್ಲದು ಅಂತಕ್ಕಂಥದ್ದನ್ನು ಈ ಒಂದು ಕೊನೆಯ ಕಪ್ಲೆಟ್ ಮೂಲಕ 2 ಸಾಲುಗಳ ಮೂಲಕ ಪೊಯೆಟ್ ಇಲ್ಲಿ ಒಂದು ಭರವಸೆಯನ್ನು ಮತ್ತು ಒಂದು ಪಾಸಿಟಿವಿಟಿಯನ್ನು ಅವರು ಹೇಳ್ತಾ ಇದ್ದಾರೆ. ಡಿಯರ್ ಲರ್ನರ್ಸ್, ಡೋಂಟ್ ಫರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಲೆಟ್ಸ್ ಲೀವ್ ಯುವರ್ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್. Let's meet in next video. Until, take care and keep learning.